ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ. ನಾನು ಶಿವಂ ಗುರುಕುಲದಲ್ಲಿ ನಾಡಿ ಪಂಡಿತ್ ವಿದ್ಯಾರ್ಥಿನಿಯಾಗಿ ಜ್ಯೋತಿಷವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಇಂದು ನಾನು ಸಾಲದ ಸುಳಿ ಮತ್ತು ಸಾಲದಿಂದ ಈ ವಿಷಯವಾಗಿ ಮಾತಾಡುತ್ತಿದ್ದೇನೆ. ನಾವೆಲ್ಲರೂ ಸಾಲವನ್ನು ಪಡೆದಿರ್ತೀವಿ. ಒಂದಲ್ಲ ಒಂದು ಕಾರಣಕ್ಕೆ ಜೀವನದಲ್ಲಿ ಸಾಲವನ್ನು ಪಡೆದಿರ್ತೇವೆ. ಉದಾಹರಣೆಗೆ ಅದು ಹೋಮ್ ಲೋನ್ ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು, ಅಥವಾ ಗೋಲ್ಡ್ ಲೋನ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡಿರ್ತೀವಿ, ಅಥವಾ ಮನೆ ಕಟ್ಟಕ್ಕೆ ಲೋನ್ ತಗೊಂಡು. ಅದರಲ್ಲಿ ಕೆಲವರು ಮಾತ್ರ ಈ ಸರಿಯಾದ ಸಮಯಕ್ಕೆ ಈ ಲೋನ್ನ ಮರುಪಾವತಿ ಮಾಡಿರ್ತಾರೆ. ಮತ್ತೆ ಕೆಲವರು ಪಡೆದಂತ ಸಾಲವನ್ನು ಮರುಪಾವತಿ ಮಾಡಕ್ಕಾಗದೆ ಗೋಲ್ಡ್ ಅನ್ನ, ವೆಹಿಕಲ್ ಅನ್ನ, ಮನೆಯನ್ನ ಕಳ್ಕೊಂಡಿರ್ತಾರೆ. ಇನ್ನು ಮತ್ತೆ ಕೆಲವರು ಈ ಸರಿಯಾದ ಸಮಯಕ್ಕೆ ಈ ಸಾಲ ಮರುಪಾವತಿಸಕ್ಕಾಗದೆ ಮಾನಸಿಕ ನೆಮ್ಮದಿಯನ್ನು ಸಹ ಕಳ್ಕೊಂಡಿರ್ತಾರೆ. ಹಾಗಾದ್ರೆ ನಿಮ್ ಜೀವನದಲ್ಲೂ ಈ ತರ ಸಾಲದ ಸುಳಿಗೆ ನೀವು ಬಿದ್ದಿದ್ದೀರಾ, ಅಥವಾ ನೀವು ಈ ಸಾಲವನ್ನು ಪಡ್ಕೊಂಡು ಮರುಪಾವತಿ ಮಾಡಕ್ಕಾಗದೆ ಸಮಸ್ಯೆಯಲ್ಲಿದ್ದೀರಾ ಅನ್ನೋದಾಗ್ತದೆ. ನಾವು ಯಾವಾಗ ಸಾಲವನ್ನು ಪಡ್ಕೋಬೇಕು, ಅಥವಾ ಸಾಲ ಯಾವಾಗ ಪಡೆದಾಗ ಶೀಘ್ರವಾಗಿ ಸಾಲವನ್ನು ಮರುಪಾವತಿಸ್ತೀವಿ, ಅಥವಾ ಯಾವ ದಿನ, ಯಾವ ನಕ್ಷತ್ರ ದಿನ ಮರುಪಾವತಿಸಿದ್ರೆ ನಾವು ಈ ಸಾಲದ ಸುಳಿಗೆ ಮತ್ತೆ ಮತ್ತೆ ಬೀಳಲ್ಲ ಅನ್ನೋದನ್ನ ನಾವು ಈ ಮುಹೂರ್ತದಿಂದ ತಿಳ್ಕೊಬಹುದು. ಈ ಮುಹೂರ್ತ ಆದ್ದರಿಂದ ಮುಂದಿನ ಸಲ ನೀವು ಸಾಲ ಮಾಡಬೇಕಾದಾಗ ಒಂದು ಒಳ್ಳೆಯ ಜ್ಯೋತಿಷಿಗಳಿಂದ ಒಂದು ಮಾರ್ಗದರ್ಶನ ಪಡೆಯೋದ್ರಿಂದ ನೀವು ಈ ಸಾಲದಿಂದ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳಲು ಇಚ್ಛಿಸುತ್ತೇನೆ. ಇಷ್ಟನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಶಿವಂ ಗುರುಕುಲಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.